कांता नमस्तुते सप्तकांचना गौरांगी राधे वृंदावनेश्वरी प्रसभानुसुते देवी प्रणमामि। हरि प्रिय स्वांशकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनि नामिने। नमस्ते सरस्वती देवी गौरवाणी प्रचारिणि निर्विशेषा सुरवादी पाश्चात्य देशतारिणि। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम राम हरे हरे। हरे कृष्णा ಸಿಗುತ್ತಿಲ್ಲ. ಓಕೆ, ನಾವು ಇದನ್ನು ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद, जय अद्वैत चंद्र जय गौर भक्त वृंद। जय जय श्री चैतन्य जय नित्यानंद, जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद, जय अद्वैत जय चंद्र जय गौर भक्त वृंद। जय जय श्री चैतन्य जय नित्यानंद, जय जय श्री चैतन्य चैतन्य जय नित्यानंद, जय अद्वैत चंद्र जय गौर भक्त वृंद, जय जय अद्वैत चंद्र जय गौर भक्त वृंद। श्री चैतन्य चरितामृत की जय, चैतन्य महाप्रभु की जय। हरे कृष्णा, ಗುರು ಮಹಾರಾಜ್ ಕಿ ಜೈ. ಶ್ಲೋಕ 35 ಸ್ಕ್ರೀನ್ ಬಂದಿದೆ ಅಲ್ಲ? ಬಂದಿದೆ. ಸಂಜರ ಯುಗಾವತಾರ ಜಾನಿ ಗರ್ಗ ಮಹಾಶಯ ಕೃಷ್ಣೇರ ನಾಮಕರಣೆ ಕರಿಯಾಚೆ ನಿರ್ಣಯ. ಕೃಷ್ಣೇರ ನಾಮಕರಣೆ ಕರಿಯಾಚೆ ನಿರ್ಣಯ. ಒಬ್ಬರು ಓದಿ ಯಾರಾದ್ರು. ಹರೇ ಕೃಷ್ಣ. ಹರೇ ಕೃಷ್ಣ ಓದ್ಲಾ? ಓದಿ. ಶ್ಲೋಕ 35. ತಾಜಾರ ಯುಗಾವತಾರ ಜಾನಿ ಗರ್ಗ ಮಹಾಶಯ ಕೃಷ್ಣೇರ ನಾಮಕರಣ ಕರಿಯಾಚೆ ನಿರ್ಣಯ. ಹರೇ ಕೃಷ್ಣ ಮಾತಾಜಿ. ಕರಿಣಿ ಕಕ್ಕೇರಿ ಲಾಸ್ಟ್ ಓದಿದ್ದು. ಹೌದು ಮಾತಾಜಿ. ಭಾಗ್ಯಲಕ್ಷ್ಮಿ ರಾಜಣ್ಣ ಓದಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಓಕೆ, ದೀಕ್ಷಾ ಗೋಕವಿ ಓದಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 35. ತಾಹೇರ ಯುಗಾವತಾರ ಜಾನಿ ಗರ್ಗ ಮಹಾಶಯ ಕೃಷ್ಣೇರ ನಾಮ ಕರುಣೆ ಕರಿಯಾಚೆ ನಿರ್ಣಯ.
ತಾಹೇರ ಅವರ ಯುಗಾವತಾರ, ಈ ಯುಗಕ್ಕಾಗಿ ಅವತಾರ. ಜಾನಿ ತಿಳಿದುಕೊಳ್ಳುತ್ತಾ, ಗರ್ಗ ಗರ್ಗಮುನಿ, ಮಹಾಶಯ ಮಹಾಶಯರು, ಕೃಷ್ಣೇರ ಪ್ರಭು ಕೃಷ್ಣನ ನಾಮ ಕರುಣೆ ನಾಮಕರಣದ ಮಹೋತ್ಸವದಲ್ಲಿ ಕರಿಯಾಚೆ ಮಾಡಿದರು. ನಿರ್ಣಯ ವಿಚಾರವನ್ನು ನಿರ್ಧರಿಸುವಿಕೆ. ಅನುವಾದ ಮತ್ತು ಭಾವಾರ್ಥ ಶೀಲಪ್ರಭುಪಾದರಿಂದ. ಶೀಲಪ್ರಭುಪಾದರಿಗೆ ಜಯವಾಗಲಿ. ಕಲಿಯುಗಕ್ಕೆ ಅವತಾರ ಪುರುಷನೆಂಬುದಾಗಿ ಪ್ರಭು ಚೈತನ್ಯರನ್ನು ಆತನನ್ನು ಅರಿತ ಗರ್ಗಮುನಿಗಳು ಕೃಷ್ಣನ ನಾಮಕರಣದ ಉತ್ಸವದಲ್ಲಿಯೇ ಆತ ಕಲಿಯುಗದಲ್ಲಿ ಅವತರಿಸುವನೆಂಬುದನ್ನು ಮುನ್ಸೂಚಿಸಿದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಅನುವಾದ ಶೀಲ ಪ್ರಭುಪಾದರಿಂದ. ಶೀಲ ಪ್ರಭುಪಾದ್ ಕಿ ಜೈ. ಅನುವಾದದಲ್ಲಿ ಕಲಿಯುಗಕ್ಕೆ ಅವತಾರ ಪುರುಷನೆಂಬುದಾಗಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರು ಆತನನ್ನು ಅರಿತ ಈ ಗರ್ಗಾ ಮುನಿಗಳು ಕೃಷ್ಣನ ನಾಮಕರಣದ ಉತ್ಸವದಲ್ಲಿಯೇ ಆತ ಕಲಿಯುಗದಲ್ಲಿ ಅವತರಿಸುತ್ತಾನೆ ಅಂತೇಳಿ ಆಗಲೇ ಮುನ್ಸೂಚನೆಯನ್ನು ಕೊಟ್ಟಿದ್ರು. ಶ್ಲೋಕ 36. ಅಸಾನ್ವರ್ಣ ಸೋತ್ರಾಯ ಹಿ ಅಸ್ಯ ಗ್ರಹಣತೋನು ಯೋಗಂ ತನುಃ ಶುಕ್ಲೋರಸ್ತಸ್ತಥಾ ಪೀತಾ ಇದಾನಿಂ ಕೃಷ್ಣಾತಂ ಗತಾಃ. आसान्वर्णस्त्रयो हि अस्य गृह्णतोऽनुयुगं तनुः शुक्लो रक्तस्तथा पीता इदानीं कृष्णतां गतः. ಪ್ರಭಾವತಿ ಜ್ಯೋತಿಶ್ರೀ ಮಾತಾಜಿ ಓದಿ. ಜ್ಯೋತಿಶ್ರೀ. ಇಲ್ಲವಾ? ಅನಂತ ಕುಲಕರ್ಣಿ ಪ್ರಭುಜಿ ಓದಿ. ಹೇಳ್ತೇನೆ ಒಂದು ನಿಮಿಷ. ಹೇಳಿ ಮಾತಾಜಿ. ನಾ ಹೊರಗಡೆ ಇದ್ದೀನಿ ಮಾತಾಜಿ. ಓಕೆ. 36 ಅಲ್ಲ ಮಾತಾಜಿ? ಹೌದು. ಆಸನ ವರ್ಣಸತ್ರಯೋ ಹಿ ಅಸ್ಯ ಗೃಹಣಾತನು ಯುಗಂ ತನು ಶ್ಲುಕೋ ರಕ್ತಸ್ತತ ಪೀತ ಇದಾನಿಂ ಕೃಷ್ಣ ತಾಂ ಗತ. ಅರ್ಥನೂ ಅನುವಾದನ ಮಾತಾಜಿ? ಅನುವಾದ. ಅರ್ಥ ಸೋದಿ, ಅನುವಾದ ಸೋದಿ. ಆಸನ್ ಇದ್ದವು, ವರ್ಣಗಳು, ತ್ರಯ 3, ಹಿ ಖಂಡಿತ, ಅಸ್ಯ ಇದರಲ್ಲಿ 1, ಗೃಹಣತ ಯಾರು ಪ್ರಕಟವಾಗುತ್ತಿರುವರೋ, ಅನುಯುಗಂ ಯುಗಕ್ಕೆ ಅನುಸಾರವಾಗಿ, ತನು ಶರೀರಗಳು, ಶುಕ್ಲ ಬಿಳಿಯ, ರಕ್ತ ಕೆಂಪು ಬಣ್ಣದ, ತಥಾ ಅಂತೆಯೇ, ಪೀತಃ ಹಳದಿ, ಇದಾನಿಂ ಈಗ, ಕೃಷ್ಣತಾಂ ಕಪ್ಪು ಬಣ್ಣದವನಾಗಿ, ಗತಃ ಪಡೆದನು. ಅನುವಾದ. 3 ವಿಧದ ಯುಗಗಳಲ್ಲಿ ಆವಿರ್ಭವಿಸಿರುವುದರಿಂದಾಗಿ ಈ ಹುಡುಗ ಕೃಷ್ಣನು ಇತರ 3 ಬಣ್ಣಗಳನ್ನು ಹೊಂದಿದ್ದಾನೆ, ಬಿಳಿ, ಕೆಂಪು ಮತ್ತು ಹಳದಿಗಳನ್ನು. ಈಗ ಕೃಷ್ಣನು ಅಲೌಕಿಕವಾದ ಆಸಿತ ಬಣ್ಣದವನಾಗಿ ಅವತರಿಸಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಈ ಶ್ಲೋಕ ಶ್ರೀಮದ್ ಭಾಗವತದ ಗ್ರಂಥದಿಂದ ತೆಗೆದುಕೊಂಡಿದ್ದಾರೆ. 10ನೇ ಸ್ಕಂದದ 8ನೇ ಅಧ್ಯಾಯದ 13ನೇ ಶ್ಲೋಕ ಇದು. ಹಾಗೆ ಇದರಲ್ಲಿ ಏನು ಹೇಳಿದ್ದಾರೆ ಅನುವಾದದಲ್ಲಿ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. 3 ವಿವಿಧ ಯುಗಗಳಲ್ಲಿ ಆವಿರ್ಭವಿಸುವುದರಿಂದಾಗಿ ಈ ಹುಡುಗ ಕೃಷ್ಣನು ಅಂದ್ರೆ ಇಲ್ಲಿ ಇತರ 3 ಬಣ್ಣಗಳನ್ನು ಹೊಂದಿದ್ದಾನೆ, ಬಿಳಿ, ಕೆಂಪು ಮತ್ತೆ ಹಳದಿ. ಈಗ ಕೃಷ್ಣನು ಅಲೌಕಿಕವಾದ ಆಸಿತ ಬಣ್ಣದೊಂದಿಗೆ ಅವತರಿಸಿದ್ದಾನೆ. ಕಲಿಯುಗದಲ್ಲಿ ಯಾವ ಬಣ್ಣ? ಹಳದಿ, ಬಂಗಾರದ ಬಣ್ಣ. ಓಕೆ. ಬಿಳಿ ಮತ್ತೆ ಕೆಂಪು ಯಾವಾಗ? ಬಿಳಿ ಸತ್ಯಯುಗದಲ್ಲ ಮಾತಾಜಿ? ಎಸ್. ಕೆಂಪು ಇದ್ರೊಳಗೆ ತ್ರೇತಾಯುಗದಲ್ಲಿ. ಆಮೇಲಿಂದ ಈಗ ಕೃಷ್ಣಾವತಾರದಲ್ಲಿ ಶ್ಯಾಮಲ ಬಣ್ಣದವನಾಗಿ. ಶ್ಯಾಮಲ ಬಣ್ಣ. ಓಕೆ. ನೆಕ್ಸ್ಟ್ ಶ್ಲೋಕ 37. ಶುಕ್ಲ ರಕ್ತ ಪೀತ ವರ್ಣ ಯೈತಿ ನ ದ್ಯುತಿ ಸತ್ಯ ತ್ರೇತಾ ಕಲಿ ಕಾಲೆ ದಾರೇನ ಶ್ರೀಪತಿ.
ಶುಕ್ಲರಕ್ತ ಪೀತವರ್ಣ ತೀನ ದ್ಯುತಿ ಸತ್ಯತ್ರೇತ ಕಲಿ ಕಾಲಿ ಧರೇನ ಶ್ರೀಪತಿ. ರಾಜು ಪ್ರಭುಜಿ ಓದಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಶ್ಲೋಕ 37. ಶುಕ್ಲ ರಕ್ತ ಪೀತ ವರ್ಣ ತೀನ ದ್ಯುತಿ ಸತ್ಯತ್ರೇತ ಕಲಿ ಕಾಲೆ ಧರೇನ ಶ್ರೀಪತಿ. ಅರ್ಥ ಓದ್ಲಿ ಮಾತಾಜಿ ಎಲ್ಲದು? ಹೌದೌದು, ಅರ್ಥ ಓದಿ. ಓಕೆ ಮಾತಾಜಿ. ಶುಕ್ಲ ಬಿಳಿಯ, ರಕ್ತ ಕೆಂಪು, ಪೀತವರ್ಣ ಹಳದಿ ಬಣ್ಣದ, ಈ ತೀನ ಮೂರು, ದ್ಯೂತ ಕಾಂತಿಗಳು, ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ, ಕಲಿಯುಗದಲ್ಲಿ, ಧರೇನ ಪ್ರಕಟ ಆಗುತ್ತಾನೆ. ಶ್ರೀಪತಿ ಅದೃಷ್ಟ ದೇವತೆಯ ಪತಿಯಾದ. ಅನುವಾದ: ಸತ್ಯ, ತ್ರೇತ ಹಾಗೂ ಕಲಿಯುಗಗಳಲ್ಲಿ ಅದೃಷ್ಟ ದೇವತೆಯ ಪತಿಯಾದ ಪ್ರಭುವು ಶ್ರೀಕೃಷ್ಣನು ಬಿಳಿ, ಕೆಂಪು ಹಾಗೂ ಹಳದಿ ಶರೀರ ಕಾಂತಗಳಲ್ಲಿ ರೂಪ ತಳೆಯುತ್ತಾನೆ. ಹರೇ ಕೃಷ್ಣ ಮತ್ತು ಶ್ರೀ ಹರೇ ಕೃಷ್ಣ. ಇಲ್ಲಿ ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದಕಿ ಜಯವಾಗಿದೆ. ಸತ್ಯ, ತ್ರೇತ ಮತ್ತೆ ಕಲಿಯುಗಗಳಲ್ಲಿ ಆ ಅದೃಷ್ಟ ದೇವತೆ ಪತಿಯಾದ ಶ್ರೀಕೃಷ್ಣ ಅವನು ಬಿಳಿ ಬಣ್ಣ ಸತ್ಯಯುಗದಲ್ಲಿ, ಕೆಂಪು ಬಣ್ಣ ತ್ರೇತಾಯುಗದಲ್ಲಿ, ಹಳದಿ ಬಣ್ಣ ಕಲಿಯುಗದಲ್ಲಿ ಅಂತಹ ಶರೀರದ ಕಾಂತಿಗಳಲ್ಲಿ ರೂಪ ತಳೆಯುತ್ತಾನೆ. ಹಾಗೆ ಶ್ಲೋಕ 38. ಇದಾನಿಂ ದ್ವಾಪರೆ ತಿಂಜಹೋ ಐಲ ಕೃಷ್ಣ ವರ್ಣ ಸಬ ಶಾಸ್ತ್ರಗಾಮ ಪುರೈನರ ಮರ್ಮ. ಇದಾನಿಂ ದ್ವಾಪರೆ ಯೈಲ ಕೃಷ್ಣ ವರ್ಣ ರವಿ ಪ್ರಭುಜಿ. ಹರೇ ಕೃಷ್ಣ. ರವಿ ಪ್ರಭುಜಿ. ಲೀಲಾ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 38. ಇದಾನಿಂ ದ್ವಾಪರೆ ತಿಜೋ ಹೈಲ ಕೃಷ್ಣ ವರ್ಣ ಸಬತಾಸ್ತ್ರ ಗಮ ಪುರಾಣೇರ ಮರ್ಮ. ಇದಾನಿಂ ಈಗ, ದ್ವಾಪರ ಯುಗದಲ್ಲಿ, ತಿಜೋ ಅವನು ಹೈಲ ಆಗಿದ್ದ, ಕೃಷ್ಣವರ್ಣ ಕಪ್ಪು ಬಣ್ಣದ, ಈ ಸಭಾ ಎಲ್ಲ ಶಾಸ್ತ್ರ ಆಗಮ ಹಾಗೂ ವೇದ ಸಾಹಿತ್ಯಗಳು, ಪುರಾಣಗಳ ಮರ್ಮ ಸಾರ. ಅನುವಾದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಈಗ ದ್ವಾಪರ ಯುಗದಲ್ಲಿ ಪ್ರಭುವು ಕಪ್ಪು ಬಣ್ಣದ ಛಾಯೆ ತಳೆದು ಧರೆಯಲ್ಲಿ ಅವತರಿಸುತ್ತಾನೆ. ಇದು ಈ ಸಂದರ್ಭಕ್ಕೆ ಗಮನಿಸಿದಂತೆ ಪುರಾಣಗಳು ಹಾಗೂ ಇತರ ವೇದ ಸಾಹಿತ್ಯಗಳಲ್ಲಿ ಉಲ್ಲೇಖವಾಗಿರುವ ಹೇಳಿಕೆಗಳ ಸಾರವಾಗಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈಗ ದ್ವಾಪರ ಯುಗದಲ್ಲಿ ಪ್ರಭು ಕಪ್ಪು ಬಣ್ಣದ ಛಾಯೆ ತಳೆದು ಧರೆಯಲ್ಲಿ ಅವತರಿಸಿದ್ದಾನೆ, ಭೂಮಿಯಲ್ಲಿ ಅವತರಿಸಿದ್ದಾನೆ. ಇದು ಈ ಸಂದರ್ಭಕ್ಕೆ ಗಮನಿಸಿದಂತೆ ಪುರಾಣಗಳು ಮತ್ತು ಇತರ ವೇದಗಳ ಸಾಹಿತ್ಯಗಳಲ್ಲಿ ಉಲ್ಲೇಖವಾಗಿರುವ ಹೇಳಿಕೆಗಳ ಸಾರವಾಗಿದೆ. ದ್ವಾಪರ ಯುಗದಲ್ಲಿ ಭಗವಂತ ಕಪ್ಪು ಬಣ್ಣಕ್ಕೆ ಬಂದಿದ್ದಾನೆ. ಅದು ಮೊದಲೇ ಆ ಸಂದರ್ಭಕ್ಕೆ ಸರಿಯಾಗಿ ಆ ಪುರಾಣಗಳಲ್ಲಿ ಮತ್ತೆ ಇದರ ವೇದ ಸಾಹಿತ್ಯಗಳಲ್ಲಿ ಮೊದಲೇ ಅದು ಹೇಳಿದ್ದಾರೆ. ಹೇಳಿಕೆಗಳ ಸಾರ, ಉಲ್ಲೇಖವಾಗಿರುವ ಹೇಳಿಕೆಗಳ ಸಾರ. ಶ್ಲೋಕ 39. ದ್ವಾಪರೆ ಭಗವಾನ್ ಶ್ಯಾಮ ಪೀತವಾಸ ನಿಜಾಯುಧ ಶ್ರೀವಾಸತೀರ್ ದಿಬಿರಜ್ಞೈಶ್ ಚ ಲಕ್ಷಣೈರುಪಲಕ್ಷಿತಾ. ಓದಿ ಮತ್ತೆ. ದ್ವಾಪರೆ ಭಗವಾನ್ ಶ್ಯಾಮ ಪೀತವಾಸ ನಿಜಾಯುಧ ಶ್ರೀವತ್ಸಾದಿಭಿರಂಖ್ಯೈ ಲಕ್ಷಣೈರುಪಲಕ್ಷಿತಃ. ಲಕ್ಷ್ಮೀ ಬೀವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 39. ದ್ವಾಪರೆ ಭಗವಾನ್ ಶ್ಯಾಮ ಪೀತವಾಸ ನಿಜಾಯುಧ ಶ್ರೀವಾತ್ಸಾದಿಭಿರ್ ಅಂಕೈಶ್ಚ ಲಕ್ಷಣೈರ್ ಉಪಲಕ್ಷಿತಃ
ದ್ವಾಪರ ಯುಗದಲ್ಲಿ ಭಗವಾನ್ ಪರಮ ದೇವೋತ್ತಮ ಪುರುಷನು ಶ್ಯಾಮಃ ಕಪ್ಪು ಬಣ್ಣದ ಪೀತವಾಸಾಹ ಹಳದಿ ವಸ್ತ್ರಗಳನ್ನು ಧರಿಸಿದ ನಿಜ ಸ್ವಯಂ ಆಯುಧಗಳನ್ನುಳ್ಳವನಾಗಿ ಶ್ರೀವತ್ಸ ಆದಿಭಿಹಿ ಶ್ರೀವತ್ಸ ಲಾಂಛನನಾಗಿ ಅಂಕೈಹಿ ಶರೀರದ ಚಿಹ್ನೆಗಳುಳ್ಳ ಚ ಮತ್ತು ಲಕ್ಷಣೈಹಿ ಕೌಸ್ತುಭರತ್ನ ಮೊದಲಾದ ಬಾಹ್ಯ ವಿಶೇಷಗಳಿಂದ ಉಪಲಕ್ಷಿತ ವಿಶಿಷ್ಟ ಲಕ್ಷಣಗಳುಳ್ಳವನಾದ ಅನುವಾದ. ದ್ವಾಪರ ಯುಗದಲ್ಲಿ ಪರಮಪುರುಷನು ಕಪ್ಪು ವರ್ಣ ಛಾಯೆಯೊಡಗೂಡಿ ಅವತರಿಸುತ್ತಾನೆ. ಆತ ಪೀತ ವಸ್ತ್ರಧಾರಿ, ಅವನದ್ದೇ ಆಯುಧಗಳನ್ನು ಧರಿಸಿದ್ದಾನೆ ಹಾಗೂ ಕೌಸ್ತುಭ ರತ್ನ ಶ್ರೀವತ್ಸ ಲಾಂಛನ ಚಿಹ್ನೆಗಳೊಡಗೂಡಿ ವಿಶೇಷಾಲಂಕೃತನಾಗಿದ್ದಾನೆ. ಆತನ ವಿಶೇಷ ಲಕ್ಷಣಗಳು ಇಂತು ವರ್ಣಿತವಾಗಿವೆ. ಭಾವಾರ್ಥ ಬೈ ಶ್ರೀಲ ಪ್ರಭುಪಾದ ಕಿ ಜೈ. ನವಯೋಗೇಂದ್ರದಲ್ಲಿ ಒಬ್ಬರಾದ ಕರಭಾಜನ ಎನ್ನುವವರು ರಾಜನಾದ ನಿಮಗೆ ವಿವಿಧ ಯುಗಗಳಲ್ಲಿ ಅವತರಿಸಿದ ಭಗವಂತನ ವಿವಿಧ ಲಕ್ಷಣಗಳನ್ನು ವಿವರಿಸಿದರು. ಸಂತ ಕರಭಾಜನರು ಹೇಳಿದ ಈ ಶ್ಲೋಕವನ್ನು ಶ್ರೀಮದ್ ಭಾಗವತದ 11.5.27 ತೆಗೆದುಕೊಳ್ಳಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಶ್ಲೋಕ 39 ಇದು ಮದ್ಭಾಗವತದ 11ನೇ ಸ್ಕಂದದ 5ನೇ ಅಧ್ಯಾಯದ 27ನೇ ಶ್ಲೋಕ ಆಗಿದೆ. ಇದರಲ್ಲಿ ಅನುವಾದ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯ. ದ್ವಾಪರ ಯುಗದಲ್ಲಿ ಪರಮ ಪುರುಷ ಅವನು ಕಪ್ಪು ಬಣ್ಣದ ಛಾಯೆಯಿಂದ ಒಡಗೂಡಿ ಅವತರಿಸ್ತಾನೆ. ಆತ ಪೀತ ವಸ್ತ್ರಧಾರಿ, ಅವನದೇ ಆದ ಆಯುಧಗಳನ್ನು ಅವನು ಧರಿಸಿದ್ದಾನೆ. ಹಾಗೂ ಕೌಸ್ತುಭ ರತ್ನ ಮತ್ತೆ ಶ್ರೀವತ್ಸಹ ಆ ಲಾಂಛನದೊಂದ ಚಿಹ್ನೆಗಳ ಒಡಗೂಡಿ ಅವನು ವಿಶೇಷ ಅಲಂಕೃತಗೊಂಡಿದ್ದಾನೆ. ಅನೇಕ ವಿಶೇಷ ಲಕ್ಷಣಗಳು ಕೂಡ ಇಲ್ಲಿ ವರ್ಣಿತವಾಗಿದೆ. ಭಾವಾರ್ಥದಲ್ಲಿ ನವಯೋಗೇಂದ್ರದಲ್ಲಿ ಒಬ್ಬರಾದ ಕರಭಾಜನ ಅವನು ರಾಜ ನಿಮಗೆ ವಿವಿಧ ಯುಗದಲ್ಲಿ ಅವತರಿಸಿದ ಭಗವಂತನ ವಿವಿಧವಾದ ಲಕ್ಷಣಗಳನ್ನು ವಿವರಿಸಿದ್ದಾನೆ. ಸಂತ ಕರಭಾಜನನು ಹೇಳಿದ ಈ ಶ್ಲೋಕ ಶ್ರೀಮದ್ ಭಾಗವತದಿಂದ ಬಂದಿದೆ, 11ನೇ ಸ್ಕಂದದಿಂದ ಬಂದಿದೆ. ಇದನ್ನು ತೆಗೆದುಕೊಂಡಿದ್ದಾರೆ. ಶ್ಲೋಕ 40. ಕಲಿಯುಗೆ ಯುಗ ಧರ್ಮ ನಾಮೇರ ಪ್ರಚಾರ ತತಿಲಾಗಿ ಪೀತವರ್ಣ ಚೈತನ್ಯಾವತಾರ. ಕಲಿಯುಗೆ ಯುಗ ಧರ್ಮ ನಾಮೇರ ಪ್ರಚಾರ ಕಲಿಲಾಗಿ ಪೀತವರ್ಣ ಚೈತನ್ಯಾವತಾರ. ಲಲಿತಾ ಪೂಜಾರಿ ಮಾತಾಜಿ ಓದಿ. ಲಲಿತಾ ಪೂಜಾರಿ ಮಾತಾಜಿ. ಓಕೆ, ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕಲಿಯುಗೆ ಯುಗ ಧರ್ಮ ನಾಮೇರ ಪ್ರಚಾರ ತಥಿಲಾಗಿ ಪೀತಾವರ್ಣ ಚೈತನ್ಯಾವತಾರ. ಕಲಿಯುಗದಲ್ಲಿ ಯುಗ ಧರ್ಮದಾಚರಣೆಯಂತೆ ನಾಮೇರ ಪವಿತ್ರ ನಾಮದ ಪ್ರಸಾರ ತಥಿ ಈಗ ಲಾಗಿ ಇದಕ್ಕಾಗಿ ಪೀತವರ್ಣ ಹಳದಿ ಬಣ್ಣವುಳ್ಳ ಚೈತನ್ಯ ಅವತಾರ ಪ್ರಭು ಚೈತನ್ಯರ ಅವತಾರವು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಕಲಿಯುಗದ ಧರ್ಮಾಚರಣೆ ಎಂದರೆ ಪ್ರಭುವಿನ ಪವಿತ್ರ ನಾಮಾವಳಿಯ ವೈಭವಗಳನ್ನು ಪ್ರಸರಿಸುವುದೇ ಆಗಿದೆ. ಈ ಉದ್ದೇಶಕ್ಕಾಗಿಯೇ ಪ್ರಭುಗಳು ಚೈತನ್ಯರಾಗಿ ಹಳದಿ ಬಣ್ಣದ ರೂಪ ತಾಳಿದ್ದಾರೆ. ಭಾವಾರ್ಥ: ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಆಚರಣೆಯಲ್ಲಿರುವ ಧರ್ಮವೆಂದರೆ ಪರಮ ಪುರುಷನ ನಾಮಪಠಣ. ಈ ಯುಗದಲ್ಲಿ ಇದನ್ನು ಹೊಸದಾಗಿ ಪರಿಚಯಿಸಿದವರು ಪ್ರಭು ಚೈತನ್ಯರು. ವಾಸ್ತವವಾಗಿ ಭಕ್ತಿಯೋಗ ಆರಂಭವಾಗುವುದು ಪವಿತ್ರ ಕೃಷ್ಣನಾಮ ಪಠಣೆಯಿಂದಲೇ. ಇದನ್ನು ಶ್ರೀ ಮಧ್ವಾಚಾರ್ಯರು ತಮ್ಮ ಮುಂಡೋಕೋಪನಿಷತ್ ಭಾಷ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅವರು ಈ ಶ್ಲೋಕವನ್ನು ನಾರಾಯಣ ಸಂಹಿತೆಯಿಂದ ಉಲ್ಲೇಖಿಸುತ್ತಾರೆ. ದ್ವಾಪರೀಯೈರ್ಜನನೈರ್ವಿಷ್ಣು ಪಂಚರಾತ್ರೈಸ್ತು ಕೇವಲೈಃ ಕಲೌ ತು ನಾಮ ಮಾತ್ರೇಣ ಪೂಜ್ಯತೆ ಭಗವಾನ್ ಹರಿಃ. ದ್ವಾಪರ ಯುಗದಲ್ಲಿ ಜನರು ಭಗವಾನ್ ವಿಷ್ಣುವನ್ನು ನಾರದ ಪಂಚರಾತ್ರ ಮತ್ತಿತರ ಅಧಿಕೃತ ಗ್ರಂಥಗಳಲ್ಲಿರುವ ನಿಯಮಾವಳಿಗಳಿಂದಲೇ ಪೂಜಿಸಬೇಕಾಗುತ್ತದೆ. ಆದರೆ ಕಲಿಯುಗದಲ್ಲಿ ಜನರು
ಪರಮ ಪುರುಷನ ಪವಿತ್ರ ನಾಮಗಳನ್ನು ಸುಮ್ಮನೆ ಪಠಿಸುತ್ತಿದ್ದರೆ ಸಾಕು. ಕಲಿಸಂತರಣ ಉಪನಿಷತ್ತು ಮೊದಲಾದ ಅನೇಕ ಉಪನಿಷತ್ತುಗಳಲ್ಲಿ ಹರೇ ಕೃಷ್ಣ ಮಂತ್ರವು ಖಚಿತವಾಗಿ ನಿರೂಪಿತವಾಗಿದೆ. ಅದರಲ್ಲಿ ತಿಳಿಸಿರುವುದು ಇಂತಿದೆ: ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇತಿ ಷೋಡಶಕಂ ನಾಮ್ನಂ ಕಲಿ ಕಲ್ಮಷನಾಶನಂ ನಾಥ ಪರೋಪರೋಪಾಯ ಸರ್ವವೇದೇಷು ದುಷ್ಯತೆ. ವೇದ ಸಾಹಿತ್ಯದ ಎಲ್ಲೆಡೆ ಪರಿಶೋಧಿಸಿದ ಅನಂತರ ಯಾರಿಗೇ ಆಗಲಿ ಮನೆಗಾಣುವುದಿಷ್ಟು: ಈ ಯುಗಕ್ಕೆ ಹೆಚ್ಚು ಉನ್ನತವಾಗಿರುವ ಹರೇ ಕೃಷ್ಣ ಮಹಾಮಂತ್ರ ಪಠಣಕ್ಕಿಂತ ಇನ್ನಾವ ಧರ್ಮ ವಿಧಾನವು ಕಾಣಲಾಗುವುದಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕಲಿಯುಗದ ಧರ್ಮಾಚರಣೆಯಿಂದ ಪ್ರಭುವಿನ ಪವಿತ್ರ ನಾಮಾವಳಿ ಕಲಿಯುಗದಲ್ಲಿ ಅದೇ ಪ್ರಸಾರ ಮಾಡಿಸುವುದು ಆಗಿದೆ. ಪವಿತ್ರ ನಾಮಾವಳಿಯನ್ನು ವೈಭವಗಳನ್ನು ಪ್ರಸರಿಸುವುದೇ ಆಗಿದೆ. ಈ ಉದ್ದೇಶಕ್ಕಾಗಿಯೇ ಪ್ರಭು ಚೈತನ್ಯ ಮಹಾಪ್ರಭುಗಳು ಹಳದಿ ಬಣ್ಣದ ರೂಪವನ್ನು ತಾಳಿದ್ದಾರೆ. ಹಾಗೆ ಭಾವಾರ್ಥದಲ್ಲಿ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಆಚರಣೆಯಲ್ಲಿ ಇರುವ ಧರ್ಮವೆಂದರೆ ಪರಮ ಪುರುಷನ ಈ ನಾಮ ಪಠಣ. ಈ ಯುಗದಲ್ಲಿ ಇದನ್ನು ಹೊಸದಾಗಿ ಪರಿಚಯಿಸಿದವರು ಪ್ರಭು ಚೈತನ್ಯ. ವಾಸ್ತವವಾಗಿ ಭಕ್ತಿಯೋಗ ಆರಂಭವಾಗುವುದೇ ಈ ಪವಿತ್ರ ನಾಮ ಕೃಷ್ಣನ ಪಠಣೆಯಿಂದ. ಕೃಷ್ಣನಾಮ ಪವಿತ್ರ ಕೃಷ್ಣನಾಮ ಪಠಣೆಯಿಂದಲೇ ಇದನ್ನು ಭಕ್ತಿ ಯೋಗ ಪ್ರಾರಂಭವಾಗುವುದು. ಇದನ್ನು ಮಧ್ವಾಚಾರ್ಯರು ತಮ್ಮ ಮುಂಡಕೋಪನಿಷತ್ತಿನ ಅದರಲ್ಲಿ ಆ ಭಾಷೆಯಲ್ಲಿ ಅದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಈ ಶ್ಲೋಕವನ್ನು ನಾರಾಯಣ ಸಂಹಿತೆಯಿಂದ ಕೂಡ ಉಲ್ಲೇಖಿಸಿದ್ದಾರೆ. ದ್ವಾಪರೀಯೇನ ಜನನೈರ್ವಿಷ್ಣು ಪಂಚರಾತೈಸ್ತು ಕೇವಲೇ ಕಲೌತು ನಾಮ ಮಾತ್ರೇನ ಪೂಜೈತ್ಯೆ ಭಗವಾನ್ ಹರಿ. ದ್ವಾಪರ ಯುಗದಲ್ಲಿ ಜನರು ಭಗವಂತ ವಿಷ್ಣುವನ್ನು ನಾರದ ಪಂಚರಾತ್ರ ಮತ್ತಿತರ ಆದಿಕೃತ ಗ್ರಂಥಗಳಲ್ಲಿ ಇರುವ ನಿಯಮಾವಳಿಗಳಿಂದಲೇ ಪೂಜಿಸಬೇಕು. ಆದ್ರೆ ಕಲಿಯುಗದಲ್ಲಿ ಜನರು ಪರಮ ಪುರುಷನ ಈ ಪವಿತ್ರ ನಾಮವನ್ನು ಸುಮ್ಮನೆ ಪಠಿಸಿದ್ರೆ ಸಾಕು. ಕಲಿಸಂತರೇ ಉಪನಿಷತ್ತು ಮೊದಲಾದ ಅನೇಕ ಉಪನಿಷತ್ತಿನಲ್ಲಿ ಕೂಡ ಹರೇ ಕೃಷ್ಣ ಮಂತ್ರವು ಖಚಿತವಾಗಿ ಅದನ್ನೇ ನಿರೂಪಿಸಿದೆ. ಇದರಲ್ಲಿ ಏನ್ ಹೇಳಿದಾರೆ ಅಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇತಿ ಷೋಡಶಕಂ ನಾಮ್ನ ಕಲಿ ಕಲ್ಮಸನಾಶನಂ ನಾತಃ ಪರಮೋರಪಾಯ ಸರ್ವವೇದೇಶು ದೃಶ್ಯತೆ. 16 ಶಬ್ದದ ಈ ನಾಮವನ್ನು ಹೇಳಿದ್ರೆ ಸಾಕು, ನಮ್ಮಲ್ಲಿರುವ ಈ ಎಲ್ಲ ಕಲ್ಮಶಗಳು ನಾಶ ಆಗ್ತದೆ. ವೇದ ಸಾಹಿತ್ಯದ ಎಲ್ಲೆಡೆ ಪರಿಶೋಧಿಸಿದ ಕಲ್ಮಶಗಳೆಲ್ಲ ಹೋಗ್ತದೆ. ಈ ಎಲ್ಲೆಡೆ ಪರಿಶೋಧಿಸಿದ ಅನಂತರ ಯಾರಿಗೇ ಆಗಲಿ ಮನಗಾಣುವುದಿಷ್ಟೇ ಈ ಯುಗಕ್ಕೆ ಹೆಚ್ಚು ಉನ್ನತವಾಗಿರುವುದು ಹರೇ ಕೃಷ್ಣ ಮಹಾಮಂತ್ರ. ಅದರ ಪಠಣಕ್ಕಿಂತ ಇನ್ಯಾವ ಧರ್ಮ ವಿಧಾನವೂ ಕೂಡ ಕಾಣುವುದಿಲ್ಲ ಹೇಳ್ತಾರೆ. ಹರೇ ಕೃಷ್ಣ ಮಹಾಮಂತ್ರ ಕಲಿಯುಗದ ಯಜ್ಞ. ಶ್ಲೋಕ 41. ತಪ್ತ ಹೇಮ ಸಾಮ ಕಾಂತಿ ಪ್ರಖಂಡ ಶರೀರ ನವ ಮೇಘ ಜಿನಿ ಕಂಠ ಧ್ವನಿಯೇ ಗಂಭೀರ. ತಪ್ತ ಹೇಮ ಸಮ ಕಾಂತಿ ಪ್ರಖಂಡ ಶರೀರ ನವ ಮೇಘ ಜಿನಿ ಕಂಠ ಧ್ವನಿಯೇ ಗಂಭೀರ. ಮಂಗಳವಿ ಮಾತಾಜಿ. ಹರೇ ಕೃಷ್ಣ. ನೇತ್ರ ಟಿ ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ಹೇಳ್ತೀನಿ ಮಾತಾಜಿ. ಮಾತಾಜಿ ಕರೆದ್ರ ಮಾತಾಜಿ? ನಿರ್ಮಲಾ. ಓಕೆ. ತಪ್ತ ಹೇಮ ಸಮ
ಕಾಂತಿ. ಕಾನೀತ ಪ್ರಕಾಣತ ಶರೀರ ನವಮೇಘ ಜಿನಿ ಕನ್ಯಾ ಧ್ವನಿಯೇ ಗಂಭೀರ. ಗಂಭೀರ ತಪ್ತ ಹೇಮ ಕರಗಿಸಿದ ಚಿನ್ನದ ಕಾಂತಿನಿ ಸಮನಾದ ತೇಜಸ್ಸು ಪ್ರಖಂಡ ಶರೀರವು ನವಮೇಘ ಹೊಸದಾಗಿ ಸೃಷ್ಟಿಗೊಂಡ ಮೋಡಗಳು ಜಯಿಸುವ ಕನ್ಯಾ ಧ್ವನಿ ಕಂಠಸ್ವರವು ಹೇ ಅದು ಗಂಭೀರ ಆದದ್ದು. ಅನುವಾದ: ಅವರ ಬೃಹತ್ ಕಾರ್ಯವು ಕರಗಿಸಿದ ಚಿನ್ನದ ಕಾಂತಿಯನ್ನು ಹೋಲುತ್ತದೆ. ಗುಡುಗನ್ನು ಮೀರಿಸಿದ ಅವರ ಗಂಭೀರ ಕಂಠಸ್ವರವು ಹೊಸದಾಗಿ ಒಟ್ಟಾಗಿರುವ ಮೋಡಗಳನ್ನು ಚದುರಿಸುತ್ತದೆ. ಮತ್ತೆ ಹೇಳ್ಬೇಕಾ ಮಾತಾಜಿ? 42. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಅವನ ಬೃಹತ್ ಕಾರ್ಯ, ಅಷ್ಟು ದೊಡ್ಡ ಕಾರ್ಯ, ಅದು ಕರಗಿಸಿದಂತಹ ಚಿನ್ನದ ಹೊಳಪನ್ನು ಹೋಳ್ತದೆ. ಗುಡುಗನ್ನು ಮೀರಿಸಿದಂತಹ ಅವನ ಗಂಭೀರವಾದ ಸ್ವರ ಅಷ್ಟು ಗಂಭೀರವಾಗಿತ್ತು. ಹೊಸದಾಗಿ ಒಟ್ಟಾಗಿರುವ ಮೋಡಗಳನ್ನು ಚದುರಿಸುತ್ತದೆ. ಅವನ ಆ ಬೃಹತ್ ಅವನ ಕಾಯ ಅದು ಕರಗಿಸಿದ ಚಿನ್ನದ ಹೊಳಪಿನಂತೆ ಹೋಲ್ತದೆ. ಹಾಗೆ ಗುಡುಗನ್ನು ಮೀರಿಸಿದಂತಹ ಅವನ ಸ್ವರ ಗಂಭೀರ ಕಂಠಸ್ವರ ಹೇಗೆ ಹೊಸದಾಗಿ ಒಟ್ಟಾಗಿರುವ ಮೋಡಗಳನ್ನು ಅದು ಚದುರಿಸಿ ಬಿಡುತ್ತದೆ. ಶ್ಲೋಕ 42. ದೈರ್ಘ್ಯ ವಿಸ್ತಾರೆ ಯಯಿ ಅಪನರ ಹಾತ ಚಾರಿ ಹಸ್ತಹಾಯ ಮಹಾಪುರುಷ ವಿಖ್ಯಾತ. ದೈರ್ಘ್ಯ ವಿಸ್ತಾರೆ ಯಯಿ ಅಪನರ ಚಾರಿ ಹಸ್ತಹಾಯ ಮಹಾಪುರುಷ ವಿಖ್ಯಾತ. ನಮಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ದೈರ್ಘ್ಯ ವಿಸ್ತಾರೇ ಅಪನರಹತ ಚಾರಿ ಹಸ್ತಹಯ ಮಹಾಪುರುಷ ವಿಖ್ಯಾತ. ದೈರ್ಘ್ಯ ಉದ್ದದಲ್ಲಿ, ವಿಸ್ತಾರೆ ಹಾಗೂ ಅಗಲದಲ್ಲಿ, ಏಯಿ ಯಾರು, ಆಪನಾರು ಅವನದೇ ಸ್ವಂತ, ಹಾತ ಕೈ, ಚಾರಿ 4, ಹಸ್ತ ಮೊಳದಷ್ಟು, ಹಯ ಇದೆ, ಮಹಾಪುರುಷನಾಗಿ ವಿಖ್ಯಾತ ಪ್ರಸಿದ್ಧನಾಗಿದ್ದಾನೆ. ಅನುವಾದ ಶಿಲಪ್ರಪಾದರಿಂದ ಶಿಲಪ್ರಪಾದ್ ಕಿ ಜೈ. ಯಾರು ತನ್ನ ಹಸ್ತದಿಂದ ಎತ್ತರ ಅಗಲಗಳಲ್ಲಿ 4 ಮೊಳದಷ್ಟು ಇರುವನೋ ಆತನು ಮಹಾಪುರುಷನೆಂಬುದಾಗಿ ಪ್ರಸಿದ್ಧನಾಗಿದ್ದಾನೆ. ಹರೇ ಕೃಷ್ಣ. ಅನುವಾದ: ಯಾರು ತನ್ನ ಹಸ್ತದಿಂದ ಎತ್ತರ ಅಗಲಗಳಲ್ಲಿ 4 ಮೊಳದಷ್ಟು ಇರುವನೋ ಆತನೇ ಮಹಾಪುರುಷ ಎಂಬುದಾಗಿ ಇಲ್ಲಿ ಪ್ರಸಿದ್ಧನಾಗಿದ್ದಾನೆ. ತನ್ನ ಹಸ್ತದಿಂದ ಎತ್ತರ 4 ಮೊಳದಷ್ಟು ಇರುವನು ಆತನು ಮಹಾಪುರುಷನೆಂದೇ ಪ್ರಸಿದ್ಧನಾಗಿದ್ದಾನೆ. ಶ್ಲೋಕ 43. ಜ್ಞಾಗ್ರೋಧ ಪರಿಮಂಡಲ ಹಾಯ ತಂದರ ನಾಮ ಜ್ಞಾಗ್ರೋಧ ಪರಿಮಂಡಲ ತನು ಚೈತನ್ಯ ಗುಣಧಾಮ. ನ್ಯಗ್ರೋಧ ಪರಿಮಂಡಲ ಹಾಯ ತಂತ್ರ ನಾಮ ನ್ಯಗ್ರೋಧ ಪರಿಮಂಡಲ ತನು ಚೈತನ್ಯ ಗುಣಧಾಮ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ನೆಗ್ರೋಧ ಪರಿಮಂಡಲ ಹಯ ತಾಜ್ರ ನಾಮ ನೆಗ್ರೋಧ ಪರಿಮಂಡಲ ತನು ಚೈತನ್ಯ ಗುಣಧಾಮ. ನೆಗ್ರೋಧ ಪರಿಮಂಡಲ
ಆಲದ ಮರದಷ್ಟು ವಿಶಾಲವಾದ ಹಯ ಇದೆ. ತಾಜ್ರ ಅವನ ನಾಮ ಹೆಸರು. ನೆಗ್ರೋಧ ಪರಿಮಂಡಲ ತನು ಅಂತಹ ಶರೀರ ಹೊಂದಿರುತ್ತಾ. ಚೈತನ್ಯ ಮಹಾಪ್ರಭುವು ಗುಣಧರ್ಮ ಉತ್ತಮ ಗುಣಗಳ ನೆಲೆಯಾಗಿದ್ದಾರೆ. ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಅಂತಹವನು ನೆಗ್ರೋಧ ಪರಿಮಂಡಲವೆಂದು ಕರೆಯಲ್ಪಟ್ಟಿದ್ದಾನೆ. ಎಲ್ಲ ಒಳ್ಳೆಯ ಗುಣಗಳ ಮೈವೆತ್ತವರಾದ ಶ್ರೀ ಚೈತನ್ಯ ಮಹಾಪ್ರಭು ಆಲದ ಮರದಷ್ಟು ವಿಶಾಲವಾದ ಶರೀರ ಹೊಂದಿದ್ದಾರೆ. ಭಾವಾರ್ಥ: ಬದ್ಧಾತ್ಮರನ್ನು ತನ್ನದೇ ಆದ ಭ್ರಮೆ ಹುಟ್ಟಿಸುವಂತಹ ಶಕ್ತಿಯಿಂದ ಯಾರು ಕಾರ್ಯನಿರತರಾಗಿಸಿರುವರೋ ಆತ ಸ್ವಯಂ ಪರಮ ಪ್ರಭುವಲ್ಲದೆ ಬೇರಾರೂ ಈ ತೆರನಾದ ಶರೀರ ಲಕ್ಷಣಗಳನ್ನು ಹೊಂದಿರಲಾರರು. ಈ ಲಕ್ಷಣಗಳು ಖಂಡಿತ ವಿಷ್ಣುವಿನ ಅವತಾರವನ್ನಲ್ಲದೆ ಇನ್ಯಾರನ್ನೂ ಸೂಚಿಸುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾದ. ಅಂತವನು ನ್ಯಾಗ್ರೋಧ ಪರಿಮಂಡಲವೆಂದು ಕರೆಯಲ್ಪಡುತ್ತಾನೆ. ಆಲದ ಮರದಷ್ಟು ವಿಶಾಲವಾದವ. ಎಲ್ಲ ಒಳ್ಳೆಯ ಗುಣಗಳ ಮೈವೆತ್ತವರಾದ ಶ್ರೀ ಚೈತನ್ಯ ಮಹಾಪ್ರಭುವು ಆಲದ ಮರದಷ್ಟು ವಿಶಾಲವಾದ ಶರೀರವನ್ನು ಹೊಂದಿದ್ದಾರೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ್ ಕಿ ಜೈ. ಬದ್ಧಾತ್ಮರನ್ನು ತನ್ನದೇ ಆದ ಭ್ರಮೆ ಹುಟ್ಟಿಸುವಂತಹ ಶಕ್ತಿಯಿಂದ ಯಾರು ಕಾರ್ಯನಿರತನಾಗಿರಿಸುವವನೋ ಆತ ಸ್ವಯಂ ಪರಮ ಪ್ರಭು ಅಲ್ಲದೆ ಬೇರಾರು ಆ ತೆರನಾದ ಶರೀರ ಲಕ್ಷಣಗಳನ್ನು ಹೊಂದಿರಲಾರನು. ಈ ಲಕ್ಷಣಗಳು ಖಂಡಿತ ವಿಷ್ಣುವಿನ ಅವಕಾಶವನ್ನಲ್ಲದೆ ಇನ್ನಾರನ್ನು ಕೂಡ ಅದು ಸೂಚಿಸುವುದಿಲ್ಲ. ಬದ್ಧಾತ್ಮರನ್ನು ತನ್ನದೇ ಆದ ಭ್ರಮೆ ಹುಟ್ಟಿಸುವಂತಹ ಶಕ್ತಿಯಿಂದ ಯಾರು ಆ ರೀತಿಯ ಕಾರ್ಯದಲ್ಲಿ ನಿರತರಾಗಿರಿಸುವರೋ ಆತ ಸ್ವಯಂ ಭಗವಂತನೇ ಅಲ್ಲದೆ ಬೇರಾರು ಕೂಡ ಈ ರೀತಿಯ ಶರೀರ ಲಕ್ಷಣಗಳನ್ನು ಹೊಂದಿರ್ಲಿಕ್ಕೆ ಆಗುವುದಿಲ್ಲ. ಈ ಲಕ್ಷಣ ಖಂಡಿತ ವಿಷ್ಣುವಿನ ಅವತಾರವನ್ನಲ್ಲದೆ ಬೇರೆ ಯಾವುದನ್ನು ಕೂಡ ಅದು ಸೂಚಿಸುವುದಿಲ್ಲ. ಶ್ಲೋಕ 44. ಅಜಾನೋಲೋ ಇದ್ದ ಭಜ ಕಮಲಲೋಚನ ತಿಲ ಪುಲ ಜಿನಿನ ಸುಧಾಂಶು ವದನ. ಅಜಾನುಲಂಬಿತ ಭುಜ ಕಮಲ ಲೋಚನ ತಿಲಕುಲಜಿನ ರಾಮು ಪ್ರಭುಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಅಜಾಲೋಬ್ಜಿತ ಲೋಚನ ತಿಲಕುಲ ಜಿನಿನಾಸ ಸುಧಾಂಶು ವದನ. ಆ ಜಾನು ಲಬ್ಜಿತ ಭುಜ ಮಂಡಿಯನ್ನು ತಲಗುವ ಉದ್ದ ತೋಳುಗಳು, ಕಮಲ ಲೋಚನ ತಾವರೆಯ ಕಣ್ಣುಗಳೊಂದಿಗೆ, ತಿಲಕುಲ ಅರಳುವ ಎಳ್ಳಿನ ಗಿಡ, ಜಿನಿ ಗೆಲ್ಲುತ್ತ, ನಾಶ ಯಾರ ಮೂಗು, ಉದ ಅಂಶುವದನ ಯಾರು ಮುಖವು ಚಂದ್ರನಂತಿದೆಯೋ. ಅನುವಾದ ಶ್ರೀಪಾದದಿಂದ ಶ್ರೀಪಾದ ಜಯವಾಗಲಿ. ಅವರ ತೋಳುಗಳು ನುಡಿ ಮುಟ್ಟುವಷ್ಟು ಉದ್ದವಾಗಿ ಇವೆ. ಅವರ ಕಣ್ಣುಗಳಾದರೂ ಕಮಲ ಹೂವುಗಳಂತಿವೆ. ಅವರ ನಾಸಿಕವು ಎಳ್ಳು ಹೂವಿನಂತಿದೆ ಹಾಗೂ ಅವರ ಮುಖವು ಚಂದ್ರನಂತೆಯೇ ಸುಂದರವಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿ ಅವನ ತೋಳುಗಳು ಮಂಡಿ ಮುಟ್ಟುವಷ್ಟು ಉದ್ದವಾಗಿ ಇರ್ತದೆ ನೋಡಿ, ಅಷ್ಟು ಉದ್ದ ಅವನ ಕೈ ತೋಳುಗಳು. ಅವರ ಕಣ್ಣುಗಳಾದ್ರೂ ಅದು ಕಮಲದ ಹೂಗಳಂತೆ ಇತ್ತು. ಅವರ ನಾಸಿಕೆಯು ಎಳ್ಳು ಹೂವಿನಂತೆ ಇತ್ತು ಹಾಗೂ ಅವರ ಮುಖ ಚಂದ್ರನಂತೆಯೇ ಸುಂದರವಾಗಿ ಇವೆ ನೋಡಿ. ತೋಳುಗಳು ಮಂಡಿ ಮುಟ್ಟುವಷ್ಟು ಉದ್ದ, ಕಣ್ಣುಗಳು ಕಮಲದ ಹೂವಿನಂತೆ ಇತ್ತು, ನಾಸಿಕವು ಎಳ್ಳು ಹೂವು ಅಂದ್ರೆ ಏನದು ಮಾತಾಜಿ? ಎಳ್ಳಿನ ಗಿಡ ಇರುತ್ತಲ್ಲ ಅದ್ರದ್ದು ಹೂವ. ಕಪ್ಪು ಎಳ್ಳು ಬಿಳಿ ಎಳ್ಳು ಬರ್ತದೆ ಅಂತ ಅದ? ಹೌದು, ಅದ್ರ ಹೂವ.
ಇದೇ ಫಸ್ಟ್ ಎಳ್ಳಿಗೆ ಹೋಲ್ಸಿರುತ್ತೆ. ಎಳ್ಳಿನ ಹೂವಕ್ಕೆ ನಾಸಿಕ ಸಂಪಿಗೆ ಮಾಡ್ತಾರೆ ಯಾವಾಗಲೂ. ಹ್ಮ್ ಅಂದ್ರೆ ಹೂ ಅಷ್ಟು ಉದ್ದ ಇರ್ತದೆ ಹಾಗಾದ್ರೆ? ಅದೇ ಹಳದಿಗೆ ತುಂಬಾ ಉದ್ದ ಏನಿರಲ್ಲ, ಅದು ಚಿಕ್ಕ ಚಿಕ್ಕದಿರುತ್ತೆ. ಎಲ್ಲೋ ತುಂಬಾ ಕಲರ್. ಚಿಕ್ಕ ಚಿಕ್ಕದ. ಹಾಗೆ ಅವರ ಮುಖ ಚಂದ್ರನಂತೆಯೇ ಸುಂದರವಾಗಿ ಇದೆ. ಹಾಗೆ ಶ್ಲೋಕ 45. ಶಾಂತ ದಾಂತ ಕೃಷ್ಣ ಭಕ್ತಿ ನಿಷ್ಠಾ ಪರಾಯಣ ಭಕ್ತ ವತ್ಸಲ ಸುಶೀಲ ಸರ್ವಭೂತೆ ಸಮ. ಶಾಂತ ದಾಂತ ಕೃಷ್ಣ ಭಕ್ತಿ ನಿಷ್ಠಾ ಪರಾಯಣ ಭಕ್ತ ವತ್ಸಲ ಸುಶೀಲ ಸರ್ವಭೂತೆ ಸಮ. ರೇಖಾ ಬಂಗೇರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 45. ಶಾಂತಾದಾಂತ ಕೃಷ್ಣ ಭಕ್ತಿ ನಿಷ್ಠಾ ಪರಾಯಣ ಭಕ್ತ ವತ್ಸಲ ಸುಶೀಲ ಸರ್ವಭೂತೆ ಸಮ. ಶಾಂತ ಶಾಂತ ದಾಂತ ನಿಯಂತ್ರಿತ ಕೃಷ್ಣ ಭಕ್ತಿ ಪ್ರಭು ಕೃಷ್ಣನ ದಿವ್ಯ ಸೇವೆಗಾಗಿ ನಿಷ್ಠಾಪರಾಯಣ ಪೂರ್ಣ ಭಕ್ತಿಯುಳ್ಳ ಭಕ್ತ ವತ್ಸಲ ಭಕ್ತರೆಡೆ ವಾತ್ಸಲ್ಯವಿರುವ ಸುಶೀಲ ಸಚ್ಚಾರಿತ್ರ್ಯವುಳ್ಳ ಸರ್ವಭೂತೆ ಎಲ್ಲ ಜೀವರಾಶಿಯೆಡೆ ಸಮನಾದ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅವರು ಪ್ರಭು ಶ್ರೀ ಚೈತನ್ಯರು ಶಾಂತರು ಸಂಯಮಿಗಳು ಮತ್ತು ಪ್ರಭು ಶ್ರೀಕೃಷ್ಣನ ದಿವ್ಯ ಸೇವೆಯೆಡೆ ಸಂಪೂರ್ಣ ಭಕ್ತಿಯುಳ್ಳವರು. ಅವರು ಭಕ್ತವತ್ಸಲರು, ಮೃದು ಸ್ವಭಾವದವರು ಹಾಗೂ ಎಲ್ಲ ಜೀವರಾಶಿಗಳನ್ನು ಸಮನಾಗಿ ಕಾಣುವಂಥವರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭು ಶ್ರೀ ಚೈತನ್ಯರು ಶಾಂತ ಸ್ವಭಾವದವರು, ಸಂಯಮಿ ಹಾಗೂ ಅವರು ಪ್ರಭು ಶ್ರೀಕೃಷ್ಣನ ದಿವ್ಯ ಸೇವೆಯಲ್ಲಿ ಸಂಪೂರ್ಣ ಭಕ್ತಿ ಉಳ್ಳವರು, ಭಕ್ತವತ್ಸಲರು, ಮೃದು ಸ್ವಭಾವದವರು, ಎಲ್ಲಾ ಜೀವರಾಶಿಗಳನ್ನು ಕೂಡ ಸಮನಾಗಿ ಕಾಣುವಂತವರು. ಶ್ಲೋಕ 46. ಚಂದನೇರ ಅಂಗದ ಬಾಲ ಚಂದ್ರನ ಭೂಷಣ ನೃತ್ಯ ಕಲೆ ಪರಿಕರೇಣ ಕೃಷ್ಣ ಸಂಕೀರ್ತನ. ಚಂದನೇರ ಕೃಷ್ಣ ಸಂಕೀರ್ತನ. ಪ್ರಭಾಮಯಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 46. ಚಂದನೇರ ಅಂಗದ ಬಾಲ ಚಂದನ ಭೂಷಣ ನೃತ್ಯ ಕಾಲೇ ಪವಿಕವೇನ ಕೃಷ್ಣ ಸಂಕೀರ್ತನ. ಚಂದನೇರ ಶ್ರೀಗಂಧದ, ಅಂಗದ ಕಂಕಣ, ಬಾಲ ಬಳೆಗಳು, ಚಂದನ ಶ್ರೀಗಂಧದ ಭೂಷಣ ಅಲಂಕಾರಗಳು, ನೃತ್ಯ ಕಾಲೆ ನಾಟ್ಯದ ವೇಳೆಯಲ್ಲಿ ಕವಿ ಹಾಕಿಕೊಳ್ಳುವ ಕವೇನ ಮಾಡುತ್ತಾರೆ ಕೃಷ್ಣ ಸಂಕೀರ್ತನ ಶ್ರೀಕೃಷ್ಣ ನಾಮ ಸಂಕೀರ್ತನೆಯನ್ನು. ಅನುವಾದ. ಆತ ಶ್ರೀಗಂಧದ ಬಳೆಗಳು, ಕಂಕಣ ಕೇಯೂರಗಳು ಹಾಗೂ ಶ್ರೀಗಂಧದಿಂದ ಲೇಪಿತರಾಗಿದ್ದಾರೆ. ವಿಶೇಷತಃ ಈ ಅಲಂಕಾರಗಳನ್ನು ಶ್ರೀಕೃಷ್ಣ ದಿವ್ಯನಾಮ ಸಂಕೀರ್ತನ ಗೋಷ್ಠಿಯಲ್ಲಿ ನರ್ತಿಸುವಾಗ ಧರಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ನೋಡಿ ಭಗವಂತ ಚೈತನ್ಯ ಮಹಾಪ್ರಭುಗಳು ಶ್ರೀಗಂಧದ ಬಳೆಗಳು, ಕಂಕಣ ಕೇಯೂರಗಳು ಹಾಗೂ ಶ್ರೀಗಂಧದಿಂದ ಅವರು ಲೇಪಿತರಾಗಿರ್ತಾರೆ. ಹಾಗೆ ವಿಶೇಷತ ಈ ಅಲಂಕಾರಗಳನ್ನು ಶ್ರೀಕೃಷ್ಣ ದಿವ್ಯ ನಾಮ ಸಂಕೀರ್ತನ ಗೋಷ್ಠಿಯಲ್ಲಿ ಅವರು ನರ್ತನ ಮಾಡುವಾಗ ಅದನ್ನು ಧರಿಸುತ್ತಾರೆ. ಶ್ಲೋಕ 47. ಈ ಸಬಗುಣಲಹಿ ಮುನಿ ವೈಶಂಪಾಯನ ಸಹಸ್ರನಾಮಿ ಕೈಲ ಕಂಜರ ನಾಮ ಗಣನ.
ವೈಶಂಪಾಯ ಸಹಸ್ರನಾಮೈ ಕೈಲಾತಾಜ್ಞ ನಾಮ ಗುಣನ. ಓದಿ ನೇತ್ರ ಮಾತಾಜಿ ಓದಿ. ಹಾ ಏಸ ಸಾಬ ಗುಣ ಲಾಯಿ ಮುನಿ ವೈಶಂಪಾಯನ ಶಾಸ್ತ್ರ ನಾಮೆ ಕೈಲ ತಾಗ್ನೇರ ನಾಮ ಗುಣನ. ಅನುವಾದ: ಪ್ರಭು ಚೈತನ್ಯರ ಈ ಎಲ್ಲಾ ಗುಣಗಳನ್ನು ದಾಖಲಿಸುತ್ತಾ ವೈಶಂಪಾಯನ ಋಷಿ ವರ್ಯರು ವಿಷ್ಣು ಸಹಸ್ರನಾಮದಲ್ಲಿ ಅವರ ಹೆಸರನ್ನು ಸೇರಿಸಿದರು. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕೀ ಜೈ. ಪ್ರಭು ಚೈತನ್ಯರ ಎಲ್ಲಾ ಗುಣಗಳನ್ನು ಕೂಡ ದಾಖಲಿಸ್ತಾ ವೈಶಂಪಾಯನ ಋಷಿವರ್ಯರು ವಿಷ್ಣು ಸಹಸ್ರನಾಮದಲ್ಲಿ ಅವರ ಹೆಸರನ್ನು ಕೂಡ ಸೇರಿಸಿದ್ರು. ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಇವರ ಹೆಸರನ್ನು, ಚೈತನ್ಯ ಮಹಾಪ್ರಭುಗಳ ಹೆಸರನ್ನು ಸೇರಿಸ್ತಾರೆ. ಶ್ಲೋಕ 47. ದುಯಿ ಲೇಲಾ ಚೈತನ್ಯರ ಆದಿ ಆರ ಶೇಷ, ದುಯಿ ಲೀಲಾಯ ಚಾರಿ ಚಾರಿ ನಾಮ ವಿಶೇಷ. ರೇಖಾ ಬಂಗೇರ ಮಾತಾಜಿ ಓದಿ. ಆಯ್ತು ಮಾತಾಜಿ, ನಾನು ಓದಿ. ಆಯ್ತಾ? ರೋಹಿಣಿ ಎಸ್ ಭಟ್ ಆಯ್ತಾ? ಹರೇ ಕೃಷ್ಣ ಮಾತಾಜಿ. ದುಯಿ ಲೀಲಾ ಚೈತನ್ಯರ ಆದಿ ಆರ ಶೇಷ, ದುಯಿ ಲೀಲಾಯ ಚಾರಿ ಚಾರಿ ನಾಮ ವಿಶೇಷ. ದುಯಿ 2 ಲೀಲಾ ವಿನೋದಗಳು, ಚೈತನ್ಯ ಮಹಾಪ್ರಭು ಅವರ ಆದಿ ಮೊದಲು, ಆರ ಮತ್ತು ಶೇಷ ಅಂತಿಮ. ದುಯಿ 2 ಲೀಲಾಯ ಕ್ರೀಡೆಗಳಲ್ಲಿ, ಚಾರಿ 4, ಚಾರಿ ಹಾಗೂ 4 ಇನ್ನೂ 4 ನಾಮ ಹೆಸರುಗಳು, ವಿಶೇಷ ನಿರ್ದಿಷ್ಟವಾದ. ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುರ ಜಯವಾಗಲಿ. ಪ್ರಭು ಚೈತನ್ಯ ಲೀಲಾ ವಿನೋದಗಳು 2 ಪ್ರಕಾರ ಇವೆ. ಮೊದಲ ಲೀಲೆಗಳು ಆದಿಲೀಲಾ ಹಾಗೂ ಅಂತಿಮ ಲೀಲಾ ವಿನೋದಗಳು ವಿಶೇಷ ಲೀಲಾ. ಈ 2 ಲೀಲೆಗಳಲ್ಲಿಯೂ ಅವರ 4 ಹೆಸರು ಇವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ ಕೀ ಜೈ. ಇಲ್ಲಿ ಪ್ರಭು ಚೈತನ್ಯರ ಲೀಲಾ ವಿನಾದಗಳು ಅದು 2 ರೀತಿ ಇದೆ. ಒಂದು ಮೊದಲ ಲೀಲೆ ಅಂದ್ರೆ ಆದಿ ಲೀಲೆ, ಈಗ ಓದುವಂಥದ್ದು, ಹಾಗೂ ಅಂತಿಮ ಲೀಲಾ ವಿನೋದಗಳು ಅಂತ ಹೇಳಿ ಶೇಷ ಲೀಲಾ ಅಂತ ಹೇಳಿ ಅದನ್ನು ಕರೀತಾರೆ. ಈ 2 ಲೀಲೆಗಳಲ್ಲಿ ಕೂಡ 2 ಲೀಲೆಗಳಲ್ಲಿ ಒಟ್ಟು ಅವರ 4 ಹೆಸರುಗಳು ಇವೆ. ಶ್ಲೋಕ 49. ಸುವರ್ಣ ವರ್ಣೋ ಹೇಮಾಂಗೋ ವರ್ಗ ವರಾಗ ಚಂದನಾಗಲಿ ಸನ್ಯಾಸ ಛಾಮ ಶಾಂತೋ ನಿಷ್ಠ ಶಾಂತಿ ಪಾರಾಯಣ. ಒಂದ್ ನಿಮಿಷ ಮೇಲೆ ಮಾಡ್ತೇನೆ, ಸ್ಕ್ರೋಲ್ ಮಾಡ್ತೇನೆ. ಸುವರ್ಣ ವರ್ಣೋ ಭಾಗ್ಯಲಕ್ಷ್ಮಿ ಮಾತಾಜಿ ಓದ್ತೀರಾ? ಓದ್ತೀರಿ ಮಾತಾಜಿ. ಶ್ಲೋಕ 49. ಸುವರ್ಣ ವರ್ಣೋ ಹೇಮಗ್ನೋ ವರಜ್ಞತ ಚಂದನಾದಿ ಸನ್ಯಾಸ ಕೃಚ್ಛಮ ಶಾಂತೋ ನಿಷ್ಠ ಶಾಂತಿ ಪಾರಾಯಣ. ಸುವರ್ಣ ಚಿನ್ನದ ವರ್ಣ ಬಣ್ಣ ಹೊಂದಿರುವ ಹೇಮ ಅಗ್ನಿ ಅವರ ಶರೀರವು ಕರಗಿಸಿದ ಚಿನ್ನದಂತಿತ್ತು. ವರ ಆಜ್ಞ ಸುಂದರವಾದ ಶರೀರವನ್ನು ಹೊಂದಿರುವ ಚಂದನ ಅಜಿಗ್ನಿ ಯಾರ ಶರೀರವು ಶ್ರೀಗಂಧ ಲೇಪಿತವಾಗಿತ್ತೋ ಸನ್ಯಾಸದ ಬದುಕನ್ನು ನಡೆಸುತ್ತಾ ಸಮಚಿತ್ತವುಳ್ಳ ಶಾಂತವಾದ ಇಷ್ಟ ಭಕ್ತಿಯ ಶಾಂತವಾದ ಪರಾಯಣ ಅತಿ ಉನ್ನತವಾದ ಆಸರೆಯುಳ್ಳ. ಅನುವಾದ: ಅವರ ಮೊದಲ ಲೀಲಾ ವಿನೋದಗಳಲ್ಲಿ ಅವರು ಹೊನ್ನಿನಂತಹ ಬಣ್ಣದಿಂದೊಡಗೂಡಿದ ಗೃಹಸ್ಥರಾಗಿ ಕಾಣಿಸಿಕೊಳ್ಳುತ್ತಾರೆ. ಅವರ ಕೈಕಾಲು ಸುಂದರವಾಗಿವೆ. ಅವರ ಶರೀರವು ಶ್ರೀ ಚಂದನದಿಂದ ಲೇಪಿತ ಆಗಿದೆ. ಹೊನ್ನಿನ ಮೈಕಾಂತಿಯುಳ್ಳವರಾಗಿದ್ದಾರೆ. ಅವರ ಅನಂತರದ ಬದುಕಿನ ಲೀಲಾ ವಿನೋದಗಳಲ್ಲಿ ಸನ್ಯಾಸವನ್ನು ಸ್ವೀಕರಿಸುತ್ತಾರೆ. ಸಮಚಿತ್ತರಾಗಿದ್ದಾರೆ. ಶಾಂತರಾಗಿ ತೋರುತ್ತಾರೆ. ಅವರು ಶಾಂತಿ ಭಕ್ತಿಗಳ ಅತ್ಯುನ್ನತ ನೆಲೆ, ಏಕೆಂದರೆ ನಿರಾಕಾರಿಗಳಾದ ಭಕ್ತರೆಲ್ಲವರನ್ನು
ತಮ್ಮ ಪ್ರಭಾವದಿಂದ ಪರಾಭವಗೊಳಿಸುತ್ತಾರೆ. ಭಾವಾರ್ಥ ಓದ್ಬೇಕಾ ಮಾತಾಜಿ? ಓದಿ. ಈ ಶ್ಲೋಕವನ್ನು ಮಹಾಭಾರತದಿಂದ ಆರಿಸಿಕೊಂಡಿದೆ. ದಾನ, ಧರ್ಮ, ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ಶ್ರೀಲ ಬಲದೇವ ವಿದ್ಯಾಭೂಷಣರು ನಾಮರ್ಥ ಸುಧಾ ಎಂಬುವ ವ್ಯಾಖ್ಯಾನ ರಚಿಸಿದ್ದಾರೆ. ಅದರಲ್ಲಿ ಈ ಶ್ಲೋಕ ಕುರಿತು ವ್ಯಾಖ್ಯಾನಿಸುತ್ತಾ ಉಪನಿಷತ್ತುಗಳ ಆಧಾರದ ಪ್ರಕಾರ ಪ್ರಭು ಚೈತನ್ಯರು ಪರಮ ದೇವೋತ್ತಮ ಪುರುಷ ಎಂಬುದನ್ನು ಪ್ರತಿಪಾದಿಸಿದ್ದಾರೆ. ಸುವರ್ಣ ಎಂದರೆ ಚಿನ್ನದ ಬಣ್ಣದ ಛಾಯೆ ಎಂದು ಅವರು ವಿವರಿಸುತ್ತಾರೆ. ಅವರು ವೇದದ ಆದೇಶವನ್ನು ಉದ್ಧರಿಸುತ್ತಾರೆ. ಯದಾ ಪಶ್ಯಂತೆ ರುಕ್ಮ ವರ್ಣ ಕರ್ತಾರ ಈಶಂ ಪುರುಷಂ ಬ್ರಹ್ಮಯೋನಿ. ಮುಂಡಕ ಉಪನಿಷತ್ತು 3:1-3 ರುಕ್ಮ ವರ್ಣ ಕರ್ತ ಈಶಂ ಎಂದರೆ ಪರಮ ಪುರುಷನು ಕರಗಿಸಿದ ಚಿನ್ನದ ವರ್ಣ ಛಾಯೆಯುಳ್ಳವನು ಎಂದರ್ಥ. ಪುರುಷಂ ಎಂದರೆ ಪರಮ ಪ್ರಭು ಹಾಗೂ ಬ್ರಹ್ಮಯೋನಿ. ಪ್ರಭು ಚೈತನ್ಯರು ಪರಮ ಪುರುಷ ಕೃಷ್ಣನೆಂಬುದನ್ನು ಪ್ರಮಾಣೀಕರಿಸುತ್ತಾರೆ. ಪರಮ ಪುರುಷನು ಬಂಗಾರದ ವರ್ಣ ಛಾಯೆಯುಳ್ಳ ನೆಂಬುವ ವಿವರಣೆಯ ಇನ್ನೊಂದು ಅರ್ಥವೆಂದರೆ ಪ್ರಭು ಚೈತನ್ಯರ ವ್ಯಕ್ತಿತ್ವವು ಚಿನ್ನ ಎಷ್ಟು ಆಕರ್ಷಣೀಯವೋ ಹಾಗೆ ಮನಸೆಳೆಯುವಂತಹದೆಂದು ಶ್ರೀಲ ಬಲದೇವ ವಿದ್ಯಾಭೂಷಣರು ವರಂಗ ಎಂಬ ಪದದ ಅರ್ಥ ವಿವರಿಸುತ್ತಾ ಅತ್ಯಂತ ಉತ್ಕೃಷ್ಟವಾದ ಸೌಂದರ್ಯ ಎಂದು ತಿಳಿಸುತ್ತಾರೆ. ತಮ್ಮ ಬದುಕಿನ ಧ್ಯೇಯವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಬಾಹ್ಯ ಇಲ್ಲಿ ಬೋಧಿಸಲೋಸುಗ ಬೋಧಿಸಲೋಸುಗ ಪ್ರಭು ಚೈತನ್ಯರು ತಮ್ಮ ಗೃಹಸ್ಥ ಜೀವನವನ್ನು ತೊರೆದು ಸನ್ಯಾಸಗಳನ್ನು ಸ್ವೀಕರಿಸಿದರು. ಎಲ್ಲಾ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡಿರುವ ಅವರ ಸಮತೂಕ ಚಿತ್ತದವರು ಮೊದಲನೆಯದಾಗಿ ಚೈತನ್ಯರು ಪರಮ ಪುರುಷನ ಅಂತರಂಗ ಸತ್ಯವನ್ನು ವಿವರಿಸುತ್ತಾರೆ. ಎರಡನೆಯದಾಗಿ ತಮ್ಮ ಅರಿವಿನ ಹಾಗೂ ಕೃಷ್ಣನೆಡೆಗಿರುವ ಅಪಾರ ಪ್ರೇಮದಿಂದ ಪ್ರತಿಯೊಬ್ಬರನ್ನು ಸಂತೃಪ್ತಿಗೊಳಿಸುತ್ತಾರೆ. ಅವರು ಪೂರ್ಣ ಶಾಂತ ಸ್ವಭಾವದವರು, ಏಕೆಂದರೆ ಪ್ರಭು ಶ್ರೀಕೃಷ್ಣನಿಗೆ ಸಂಬಂಧವಿರದ ಎಲ್ಲಾ ವಿಚಾರವನ್ನು ಅವರು ತ್ಯಾಗ ಮಾಡುತ್ತಾರೆ. ಶ್ರೀ ಬಲದೇವ ವಿದ್ಯಾಭೂಷಣರು ವ್ಯಾಖ್ಯಾನಿಸುವಂತೆ ನಿಷ್ಠೆ ಎಂಬ ಪದವು ಶ್ರೀಕೃಷ್ಣನ ಪವಿತ್ರ ನಾಮ. ಪಟ್ಟಣದಲ್ಲಿ ಚೈತನ್ಯರ ಮನಸ್ಸು ದೃಢವಾಗಿ ನೆಟ್ಟಿದೆ ಎಂಬುದನ್ನು ಸೂಚಿಸುತ್ತದೆಂದು ಬಣ್ಣಿಸಿದ್ದಾರೆ. ಅದೇ ರೀತಿ ಪ್ರಭು ಚೈತನ್ಯರು ಭಕ್ತಿ ಸೇವೆಗೆ ಅಡ್ಡಿಯುಂಟು ಮಾಡುವ ಎಲ್ಲ ವಿರೋಧಿಗಳನ್ನು, ಅದರಲ್ಲಿಯೂ ವಿಶೇಷತಃ ಅದ್ವೈತಿಗಳನ್ನು, ಯಾರು ಪರಮ ಪುರುಷನ ಅಂತರಂಗ ಗುಣ ವಿಶೇಷಗಳಿಗೆ ವಸ್ತುತಃ ವಿರೋಧಿಯಾಗಿರುವರೋ ಅವರೆಲ್ಲರನ್ನೂ ನಿಗ್ರಹಿಸಿದರು. ಓದ್ಬೇಕಪ್ಪ ಪ್ರಭುಜಿ? ಅವರ ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅವರ ಮೊದಲ ಲೀಲಾ ವಿನೋದಗಳಲ್ಲಿ ಅವರು ಒಣ್ಣಿನಂತಹ ಬಣ್ಣದಿಂದ ಒಡಗೂಡಿದಂತಹ ಗ್ರಾಸ್ತರಾಗಿ ಅವರು ಕಾಣಿಸಿಕೊಳ್ತಾರೆ. ಅವರ ಕೈಕಾಲುಗಳೆಲ್ಲ ಸುಂದರವಾಗಿದೆ, ಶರೀರ ಕೂಡ ಚಂದನದಿಂದ ಲೇಪಿತ ಆಗಿದೆ, ಬಂಗಾರದ ಮಹಿಕಾಂತಿಯನ್ನು ಹೊಂದಿದ್ದಾರೆ ಅವರು. ಆನಂತರ ಅವರ ಬದುಕಿನ ಲೀಲಾ ವಿನಾದಗಳಲ್ಲಿ ಅವರು ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಸಮಚಿತ್ತರಾಗಿದ್ದಾರೆ, ಅವರು ಶಾಂತರಾಗಿರ್ತಾರೆ, ಶಾಂತಿ ಭಕ್ತಿಗಳ ಅತ್ಯುನ್ನತ ನೆಲೆ ಆಗಿದ್ದಾರೆ. ಏಕೆಂದರೆ ನಿರಾಕಾರಿಗಳಾದ ಭಕ್ತರಲ್ಲದವರನ್ನು ತಮ್ಮ ಪ್ರಭಾವದಿಂದ ಅವರು ಸೋಲಿಸಿ ಬಿಡ್ತಾರೆ. ಈ ಭಾವಾರ್ಥ ಶ್ರೀಲ ಪ್ರಭುಪಾದ್ ಕಿ ಜೈ. ಈ ಶ್ಲೋಕವನ್ನು ಮಹಾಭಾರತದಿಂದ ಆರಿಸಿಕೊಂಡಿದ್ದಾರೆ. ದಾನ, ಧರ್ಮ, ವಿಷ್ಣು ಸಹಸ್ರನಾಮ ಸ್ತೋತ್ರ. ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ಶ್ರೀಲ ಬಲದೇವ ವಿದ್ಯಾಭೂಷಣರು ನಾಮಾರ್ಥ ಸುಧಾ ಎಂಬ ವ್ಯಾಖ್ಯಾನವನ್ನು ಕೂಡ ರಚಿಸಿದ್ದಾರೆ. ಅದರಲ್ಲಿ ಈ ಶ್ಲೋಕದ ಕುರಿತು ವ್ಯಾಖ್ಯಾನಿಸುತ್ತಾ ಉಪನಿಷತ್ತುಗಳ ಆಧಾರದ ಪ್ರಕಾರ ಪ್ರಭು ಚೈತನ್ಯರು ಪರಮ ದೇವೋತ್ತಮ ಪರಮ ಪುರುಷ ಎಂಬುದಾಗಿ ಪ್ರತಿಪಾದಿಸಿದ್ದಾರೆ. ಸುವರ್ಣವರ್ಣ ಅಂದರೆ ಚಿನ್ನದ ಬಣ್ಣದ ಹಾಗೆ ಛಾಯೆ, ಅಂದರೆ ಚಿನ್ನದ ಬಣ್ಣದ ನೆರಳು.
ಎಂದು ಅವರು ವಿವರಿಸ್ತಾರೆ. ಅವರು ವೇದದ ಆದೇಶವನ್ನು ಉದ್ಧರಿಸ್ತಾರೆ. ಯದಾ ಪಶ್ಯ ತಸ್ಯತೆ ರುಕ್ಮವರ್ಣಂ ಕರ್ತಾರಂ ಈಶಂ ಪುರುಷಂ ಬ್ರಹ್ಮಯೋನಿ ಮುಂಡಕ ಉಪನಿಷತ್ತಿನಿಂದ ಇದು ಬಂದಿದೆ. 3.1.3 ರುಕ್ಮವರ್ಣಂ ಕಟ್ಟಂ ಈಶಂ ಅಂದರೆ ಪರಮ ಪುರುಷನು ಕರಗಿಸಿದ ಆ ಚಿನ್ನದ ಬಣ್ಣ ಉಳ್ಳವನಾಗಿರ್ತಾನೆ. ಈ ವಿವರಣೆ ಇನ್ನೊಂದು ಅರ್ಥವೆಂದ್ರೆ ಪ್ರಭು ಚೈತನ್ಯರ ವ್ಯಕ್ತಿತ್ವವು ಚಿನ್ನ ಎಷ್ಟು ಆಕರ್ಷಣೆಗೊಳ್ಳುತ್ತದೋ ಇಲ್ಲಿ ಕಪ್ಪದೆಲ್ಲ ಇದೆ ತಗೊಂಡ್ಬಿಡು. ಅಷ್ಟು ಆಕರ್ಷಣೀಯವಾಗಿ ಇದ್ದು ಮನಸೆಳೆಯುವಂತಹ ಬಣ್ಣ ಚೈತನ್ಯ ಮಹಾಪ್ರಭುಗಳದು ಆಗಿದೆ. ಶ್ರೀಲ ಬಲದೇವ ವಿದ್ಯಾಭೂಷಣರು ವಾರಂಗ ಎಂಬ ಪದದ ಅರ್ಥ ವಿವರಿಸುತ್ತಾ ಅತ್ಯಂತ ಉತ್ಕೃಷ್ಟವಾದ ಸೌಂದರ್ಯ ಅಂತ ಹೇಳಿ ತಿಳಿಸ್ತಾರೆ. ವಾರಂಗ ತಮ್ಮ ಬದುಕಿನ ಧ್ಯೇಯವನ್ನು ಬೋಧಿಸಲು ಸದಾ ಪ್ರಭು ಚೈತನ್ಯರು ತಮ್ಮ ಗೃಹಸ್ಥ ಜೀವನವನ್ನೇ ತೊರೆದು ಸನ್ಯಾಸವನ್ನು ಅವರು ಸ್ವೀಕರಿಸ್ತಾರೆ. ಆಮೇಲೆ ಎಲ್ಲಾ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಅವರ ತೂಕ ಚಿತ್ತದವರು ಆಗಿರ್ತಾರೆ. ಹಾಗೆ ಮೊದಲನೇದಾಗಿ ಚೈತನ್ಯರು ಪರಮ ಪುರುಷನ ಅಂತರ್ಗ ಸತ್ಯವನ್ನು ವಿವರಿಸ್ತಾರೆ. ಎರಡನೆಯದಾಗಿ ತಮ್ಮ ಅರಿವಿನ ಬಗ್ಗೆ ಹಾಗೂ ಕೃಷ್ಣನಲ್ಲಿ ಇರುವ ಅಪಾರ ದಿಂದ ಪ್ರತಿಯೊಬ್ಬರನ್ನು ಸಂತೃಪ್ತಿಗೊಳಿಸ್ತಾರೆ. ಅವರು ಪೂರ್ಣವಾಗಿ ಶಾಂತ ಸ್ವಭಾವದವರು, ಏಕೆಂದರೆ ಪ್ರಭು ಶ್ರೀಕೃಷ್ಣನಿಗೆ ಸಂಬಂಧವಿಲ್ಲದ ಎಲ್ಲಾ ವಿಚಾರಗಳನ್ನು ಅವರು ತ್ಯಾಗ ಮಾಡ್ತಾರೆ. ಶ್ರೀ ಬಲದೇವ ವಿದ್ಯಾಭೂಷಣರು ವ್ಯಾಖ್ಯಾನಿಸುವಂತೆ ನಿಷ್ಠೆ ಎಂಬ ಪದವು ಈ ಶ್ರೀಕೃಷ್ಣನ ಪವಿತ್ರ ನಾಮ ಪಠಣದಲ್ಲಿ ಚೈತನ್ಯರ ಮನಸ್ಸು ದೃಢವಾಗಿ ನೆಟ್ಟಿದೆ ಎಂಬುದನ್ನು ಸೂಚಿಸುತ್ತದೆ ಅಂತ ಹೇಳಿ ಅವರಲ್ಲಿ ವಿವರಿಸ್ತಾರೆ ಅದನ್ನು. ಅದೇ ರೀತಿ ಪ್ರಭು ಚೈತನ್ಯರು ಭಕ್ತಿ ಸೇವೆಗೆ ಅಡ್ಡಿಯನ್ನು ಉಂಟು ಮಾಡುವ ಎಲ್ಲಾ ವಿರೋಧಿಗಳನ್ನು, ಅದರಲ್ಲಿಯೂ ವಿಶೇಷವಾದ ಅದ್ವೈತಿಗಳನ್ನು, ಯಾರು ಅದ್ವೈತಿ ಪರಮ ಪುರುಷನ ಅಂತರಂಗ ಗುಣವಿಶೇಷಗಳಿಗೆ ವಸ್ತುತ ವಿರೋಧಿಯಾಗಿರುವವರು ಅವರನ್ನು ಅದ್ವೈತಿಗಳು, ಅವರನ್ನು ಕೂಡ ಅವರು ನಿಗ್ರಹಿಸ್ತಾರೆ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಂತಕೋಟಿ ಭಕ್ತ ವೃಂದ ಕಿ ಜಯ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜಯ. ಜಗದ್ಗುರು ಪ್ರಭುಪಾದ್ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ವಿಷ್ಣು ಸಹಸ್ರನಾಮ ಗೊತ್ತಿರೋರಿಗೆ ಗೊತ್ತಿರ್ತದೆ. ಸುವರ್ಣವರ್ಣೋ ಹೇಮಾಂಗೋ ವರಾಂಗೋ ಚಂದನಾಂಗದಿ. ಲಲಿತಾ ಮಾತಾಜಿ ಗೊತ್ತಿರ್ತದಲ್ಲ, ಅದೇ ಹೇಳ್ತಾ ಇರೋದಿಲ್ಲಿ. ಸುವರ್ಣವರ್ಣೋ ಹೇಮಾಂಗೋ ವರಾಂಗ ಚಂದನಾಂಗದಿ ಸನ್ಯಾಸ ಕುಶ್ಚಮ ಶಾಂತೋ ನಿಷ್ಠಾ ಶಾಂತಿ ಪರಾಯಣ. ಹೌದು ಮಾತಾಜಿ, ಹೌದು. 79 ಬರುತ್ತೆ ಕಾಣುತ್ತೆ ಅದು. 79 ವಿಷ್ಣು ಸಹಸ್ರನಾಮದಲ್ಲ. ಹೌದು, ವಿಷ್ಣು ಸಹಸ್ರನಾಮ. ಸುವರ್ಣ ಹೇಮಾಂಗೋ ವರಾಂಗೋ ಚಂದನಾಂಗದಿ